ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮಕ್ಕೆ ವಂದನೆ ಸಲ್ಲಿಸ್ತೇವೆ. ಕರ್ತನ್ ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ದೇವಜನರೇ, ದೇವ ಮಕ್ಕಳೇ, ದೇವರು ನಮ್ಮೊಂದಿಗೆ ಮಾತನಾಡುವಂಥ ಸಮಯ ಇದಾಗಿದೆ. ಹಲ್ಲೆಲೂಯಾ. ಕರ್ತನು ಪ್ರತಿಯೊಬ್ಬರನ್ನು ದೃಷ್ಟಿಸುವಂಥ ದೇವರಾಗಿದ್ದಾರೆ. ಆತನು ಆಕಾಶದಿಂದ ದೃಷ್ಟಿಸುವಂಥ ದೇವರಾಗಿದ್ದಾರೆ. ದೇವರು ನಮ್ಮನ್ನು ನೋಡುವಂಥ ದೇವರಾಗಿದ್ದಾರೆ. ದೇವರು ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರಾಗಿದ್ದಾರೆ. ದೇವರು ನಮ್ಮ ಕಷ್ಟಗಳಿಂದ ಬಿಡಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯದತೆ ದೇವರು ಈ ಲೋಕಕ್ಕೆ ಬಂದಂಥ ಒಂದು ಉದ್ದೇಶ ಏನಂತ ಹೇಳಿದರೆ, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ. ಯಾರೆಲ್ಲ ಕಣ್ಣೀರಲ್ಲಿರ್ತಾರೋ, ಯಾರೆಲ್ಲ ಕಷ್ಟಗಳಲ್ಲಿ ಇರ್ತಾರೋ, ಹಲ್ಲೆಲೂಯಾ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಜಾತಿ ಸೃಷ್ಟಿ ಮಾಡಲಿಕ್ಕೆ ಅಲ್ವೇ ಅಲ್ಲ. ಪ್ರೈಸ್ ಲಾರ್ಡ್. ಆತನ ಈ ಲೋಕಕ್ಕೆ ಬಂದ ದೇವರ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ, ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ತಂದೆಯಾದ ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಆತನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ಯಾಕಾಗಿ ಆತನ ಮಗನನ್ನು ಕಳಿಸಿಕೊಟ್ರು ಅಂತ ಹೇಳಿದ್ರೆ, ಆತನ ನಂಬೋರು ಒಬ್ಬನು ನಾಶವಾಗಬಾರ್ದು, ಎಲ್ಲರೂ ನಿತ್ಯ ಜೀವ ಹೊಂದಬೇಕಂತೇಳಿ ಆತನಿಗೆ ಕಳಿಸಿಕೊಟ್ರು. ಹಾಗಾದರೆ ದೇವರ ಉದ್ದೇಶ ಏನಂತ ಹೇಳಿದರೆ, ಇಡೀ ಲೋಕವನ್ನೇ ದೇವರು ಸೃಷ್ಟಿ ಮಾಡಿದ್ದಾರೆ, ಇಡೀ ಲೋಕವನ್ನೇ ಪ್ರೀತಿಸುವಂಥ ದೇವರಾಗಿದ್ದಾರೆ. ಆದ ಕಾರಣ ಈ ವಾಕ್ಯ ಕೇಳ್ತಾ ಇರುವಂಥ ಪ್ರಿಯ ಸಹೋದರನೇ ಸಹೋದರಿಯೇ, ಈ ದಿವಸ ದೇವರು ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನೀ ಯಾವುದು ಕುರಿತಾಗಿ ನೀ ಚಿಂತಿಸಬೇಡ, ಯಾವುದು ಕುರಿತಾಗಿ ನೀ ಭಯ ಪಡಬೇಡ, ಆತನ ಮೇಲೆ ನಂಬಿಕೆ ಇಡು. ಪ್ರೈಸ್ ಲಾರ್ಡ್. ಇಬ್ರಿಯ ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವಾತನ ಪೂರೈಸುವಾತನ ಆತನೇ ಆಗಿದ್ದಾನೆ. ಆದ ಕಾರಣ ನಮ್ಮ ದೃಷ್ಟಿ ಯಾವಾಗಲೂ ಸಹ ನಮ್ಮ ಕರ್ತನಾದ ಯೇಸುವಿನ ಮೇಲಿಡಬೇಕು. ದೇವರ ವಾಕ್ಯ ಹೇಳ್ತದೆ, ಒಂದು ದಾಸನು ಹೇಗೆ ತನ್ನ ಯಜಮಾನನ ಕೈಗಳನ್ನು ನೋಡ್ತಾನೋ, ಒಂದು ದಾಸಿಯು ಹೇಗೆ ತನ್ನ ಯಜಮಾಂತಿಯ ಕೈಗಳನ್ನು ನೋಡ್ತಾಳೋ, ಅದೇ ಪ್ರಕಾರ ದೇವರ ವಾಕ್ಯ ಹೇಳ್ತತೆ ಏನಂದ್ರೆ, ನಾವು ಯಾರನ್ನು ನೋಡ್ಬೇಕಂತ ಹೇಳಿದ್ರೆ ದೇವರನ್ನೇ ನೋಡ್ಬೇಕಂತ ಹೇಳಿ. ಹಲ್ಲೆಲೂಯಾ. ಆತನ ಮುಖವನ್ನು ನೋಡುವಾಗ, ಆತನ ದೃಷ್ಟಿಸುವಾಗ, ಕೀರ್ತನೆ ಬರೆದ ಪುಸ್ತಕ 34ನೇ ಅಧ್ಯಾಯದಲ್ಲಿ 5ನೇ ವಚನ ದೇವರ ವಾಕ್ಯ, ಆತನನ್ನು ದೃಷ್ಟಿಸಿದವರ ಮುಖ ಲಜ್ಜೆಯಿಂದ ಕೆಡೋದೇ ಇಲ್ಲ ಅಂತ. ಹಾಗಾದರೆ ಆತನ ನೀನು ದೃಷ್ಟಿಸುವಾಗ ನಿನ್ನ ಮುಖ ಲಜ್ಜೆಯಿಂದ ಕೆಡೋದೇ ಇಲ್ಲ. ಪ್ರೀತಿಯುಳ್ಳ ದೇವ ಜನರೇ, ದೇವ ಮಕ್ಕಳೇ, ವಿಶೇಷವಾಗಿ ಒಂದು ವಾಕ್ಯ ಹೀಗೆ ಹೇಳ್ತತೆ, ಯಾಕೋಬ ಬರೆದ ಪುಸ್ತಕ 4ನೇ ಅಧ್ಯಾಯ ಅದರ 7ನೇ ವಚನ ಹೀಗಿದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಹೆದರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಹಲ್ಲೆಲೂಯಾ. ಯಾರು ಈ ಸೈತಾನನು? ಯಾಕೆ ಈತನು ಬರ್ತಾನೆ? ಹಲ್ಲೆಲೂಯಾ. ಯಾಕೆ ಈತ ನಮ್ಮ ವಿರೋಧವಾಗಿ ಯಾಕೆ ಹೋರಾಡ್ತಾನೆ? ನಮ್ಮ ವಿರೋಧವಾಗಿ ಯಾಕೆ ಯುದ್ಧ ಮಾಡ್ತಾನೆ? ಯಾಕೆ? ಇವನು ಯಾವಾಗಲೂ ಸಹ ಒಳಸಂಚ ವ್ಯಕ್ತಿ. ಈತನು ಯಾವಾಗಲೂ ಸಹ ಕುಟುಂಬ, ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ ಒಂದಾಗಿರ್ಲಿಕ್ಕೆ ಈತನು ಬಿಡುವುದೇ ಇಲ್ಲ. ಸಭೆ ಮಕ್ಕಳು, ವಿಶ್ವಾಸಿಗಳು ಒಂದಾಗಿರ್ಲಿಕ್ಕೆ ಈತನು ಬಿಡುವುದೇ ಇಲ್ಲ. ಪ್ರೈಸ್ ಲಾರ್ಡ್. ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅವರು ಒಂದಾಗಿರ್ಲಿಕ್ಕೆ ಈತನು ಬಿಡುವುದೇ ಇಲ್ಲ. ಅವ್ರ ಮಧ್ಯದಲ್ಲಿ ಏನಾದರೂ ಬಂದು ಒಂದೇ ಊರಲ್ಲಿ ವಾಸ ಮಾಡ್ತಾರೆ, ಒಂದೇ ಬಸ್ಸಲ್ಲಿ ಹೋಗ್ತಾರೆ, ಒಂದೇ ಸ್ಕೂಲಲ್ಲಿ ಇರ್ತಾರೆ, ಆದರೂ ಸಹ ಅವ್ರ ಮಧ್ಯದಲ್ಲಿ ಗಲಿಬಿಲಿ ತಂದು ಹಾಕುವಂಥ ಕೆಲಸನೇ ಈತನು ಕಳ್ಳನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಚನದಲ್ಲಿ ದೇವರ ವಾಕ್ಯ ಆದತೆ, ಕಳ್ಳನು ಬರ್ತಾನೆ, ಆತನು ಯಾವುದಕ್ಕಾಗಿ ಬರ್ತಾನಂತೆ? ಕದ್ದುಕೊಳ್ಳೋದಕ್ಕೂ, ಕೊಯ್ಯೋದಕ್ಕೂ, ನಾಶ ಮಾಡೋದಕ್ಕೂ ಬರ್ತಾನೆ. ಸೈತಾನನು ಕಳ್ಳನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ದೇವರ ಮಕ್ಕಳಾದಂಥ ನಾವುಗಳು ಆ ಕಳ್ಳನಿಗೆ ಭಯ ಪಡಬಾರದು. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತತೆ, ಸೈತಾನನನ್ನು ಹೆದರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಹಾಗಾದರೆ ಶತ್ರುವಾದಂಥ ಸೈತಾನನು ನಮ್ಮನ್ನು ಬಿಟ್ಟು ಓಡಿ ಹೋಗ್ಬೇಕಂತ ಹೇಳಿದ್ರೆ ನಾವು ದೇವರಿಗೆ ಒಳಗಾಗಬೇಕು. ಹಲ್ಲೆಲೂಯಾ. ದೇವರಿಗೆ ಒಳಗಾಗುವುದಂದ್ರೆ ಏನು? ದೇವರ ವಾಕ್ಯವನ್ನು ಓದೋರಾಗಬೇಕು. ದೇವರಿಗೆ ಒಳಗಾಗುವುದಂದ್ರೆ ಏನು? ಯಾವಾಗಲೂ ಸಹ ಆತನ ಸ್ತುತಿ ಮಾಡ್ತಾ ಇರಬೇಕು. ದೇವರಿಗೆ ಒಳಗಾಗುವುದಂದ್ರೆ ಏನು? ಪರಿಶುದ್ಧ ಮಾರ್ಗದಲ್ಲಿ ಜೀವಿಸ್ತಾ ಇರಬೇಕು. ಯಾವಾಗಲೂ ದೇವರಿಗೆ ಒಳಗಾಗೋದಂದ್ರೆ ಏನಂತ ಇದ್ರೆ, ಸತ್ಯವಾಗಿ ನೀತಿಯಾಗಿ ಜೀವಿಸುವುದು ದೇವರಿಗೆ ಒಳಗಾಗುವುದು. ಯಾರೆಲ್ಲ ಸತ್ಯವೇದ ಅನುಸಾರವಾಗಿ ಜೀವಿಸ್ತಾರೋ, ಯಾರೆಲ್ಲ ಸತ್ಯವೇದ ಅನುಸಾರವಾಗಿ ನಡೀತಾರೋ, ಅವ್ರ ಜೀವಿತ ದೇವರ ವಾಕ್ಯ ಹೇಳ್ತದೆ, ನೀರಿನ ಕಾಲುವೆ ಬಳಿ ಬೆಳೆದಂಥ ಮರವಾಗಿರ್ತದಂತೇಳಿ ಕೀರ್ತನೆಗಾರನ್ನು ಆತನು ಉಲ್ಲೇಖ ಮಾಡ್ತಾನೆ. ದೇವಜನರೇ, ದೇವ ಮಕ್ಕಳೇ, ಇವತ್ತು ನಿನಗೆ ಯಾವುದೇ ಕಷ್ಟ ಇರ್ಬೋದು, ಇವತ್ತು ನಿನಗೆ ಯಾವುದೇ ಕಣ್ಣೀರು ಇರ್ಬೋದು, ಯಾವುದೇ ನಿನಗೆ ವೇದನೆ ಇರ್ಬೋದು, ಭಯ ಪಡಬೇಡ. ದೇವರು ನಿನ್ನ ಜೊತೆಯಲ್ಲಿದ್ದಾನೆ, ದೇವರು ನಿನ್ನ ಸಂಗಡ ಇದ್ದಾನೆ. ಇವತ್ತು ಇರುವಂಥ ಕಷ್ಟಗಳು, ಇವತ್ತು ಇರುವಂಥ ಕಣ್ಣೀರುಗಳನ್ನು ದೇವರು ಎಲ್ಲದರಿಂದ ನೀನು ಬಿಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದ ಇವತ್ತು ಭಯ ಅನ್ನೋದು ನಮ್ಮ ಜೀವಿತದಲ್ಲಿ ಅಡ್ಡ ಗೋಡೆ ಇದ್ದಂಗೆ. ಹಲ್ಲೆಲೂಯಾ. ಭಯ ಅನ್ನೋದು ನಿನ್ನ ದರ್ಶನವನ್ನು, ನಿನ್ನ ಆಶೀರ್ವಾದವನ್ನು, ನಿನ್ನ ಕನಸನ್ನು ನಾಶ
ಮಾಡಿಬಿಡ್ತತೆ. ನಿನ್ನ ಕನಸು, ನಿನ್ನ ದರ್ಶನ ಅಥವಾ ನಿನ್ನ ಏಮನ್ನು ನೀನು ಮುಟ್ಟಬೇಕಂತ ಹೇಳಿದ್ರೆ ಭಯ ಅನ್ನೋದು ನಿನ್ನ ಜೀವಿತದಲ್ಲಿ ಇರಬಾರ್ದು. ಹಲ್ಲೆಲೂಯಾ. ಆ ಭಯ ಬರುವಾಗ ಆತನ ಎದುರಿಸಬೇಕು. ನೀವು ಭಯ ಬರುವಾಗ ಆತನಿಗೆ ವಿರೋಧವಾಗಿ ನೀವು ನಿಲ್ಲಬೇಕು. ದೇವರ ವಾಕ್ಯ ಹೇಳ್ತತೆ, ಏನು ಸರ್ವ ಆಯುಧವನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ವಾಕ್ಯ ಎಂಬ ಕತ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು? ಹೋರಾಡೋರಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಮ್ಮ ಕಣ್ಣು ಕಣ್ಣೀರಿಂದ ತುಂಬಿರಬೇಕು, ನಮ್ಮ ಮೊಣಕಾಲು ಕರ್ತನ ಮುಂದೆ ಬಾಗಲ್ಪಡಬೇಕು. ಯಾವಾಗಲೂ ಸಹ ಆತ್ಮಿಕವಾದ ಯುದ್ಧ ನಾವು ಮಾಡೋರಾಗಬೇಕು. ಆವಾಗ ಶತ್ರುವಾದಂಥ ಸೈತಾನನು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕಾಗ್ತತೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತತೆ. ಹಾಗಾದ್ರೆ ಎಲಿಯನು ಎಲ್ಲಾ ಅದ್ಭುತಗಳನ್ನು ಮಾಡಿದಂಥ ವ್ಯಕ್ತಿ. ನಾವೊಂದು ವಚನ ಓದಿಕ್ಲಿಕ್ಕೆ ಹೋಗುವ 1 ವರ್ಷಗಳ ಬರೆದ ಪುಸ್ತಕ 19ನೇ ಅಧ್ಯಾಯದಲ್ಲಿ ಅಥವಾ 17ನೇ ಅಧ್ಯಾಯದಲ್ಲಿ ನೋಡುವಾಗ, 17ನೇ ಅಧ್ಯಾಯದಲ್ಲಿ ಎಲಿಯನ ಜೀವಿತದಲ್ಲಿ ನೋಡುವಾಗ ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾನೆ ಎಲಿಯನು. 17ನೇ ಅಧ್ಯಾಯದಲ್ಲಿ ಅದ್ಭುತ ಮಾಡಿದಂಥ ವ್ಯಕ್ತಿ 18ನೇ ಅಧ್ಯಾಯ 19ನೇ ಅಧ್ಯಾಯ ಬರುವಾಗ 18ನೇ ಅಧ್ಯಾಯದಲ್ಲಿ ಸಹ ತುಂಬ ದೊಡ್ಡ ಅದ್ಭುತ ಮಾಡಿದ್ದಾನೆ. ಆದರೆ 19ನೇ ಅಧ್ಯಾಯ ಬರುವಾಗ ಯಾವುದೇ ಒಂದು ಸ್ತ್ರೀ ಅವನನ್ನು ಭಯಪಡಿಸುವುದಕ್ಕೆ ನೇಮಿತವಾಗಿ ಆತನು ಮರಣವನ್ನು ಕೇಳಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು 17ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಆತನು ಹೇಳ್ತಿದ್ದಾನೆ, ಹೀಗೆ ಹೇಳ್ತಿದ್ದಾನೆ, ಆತನು ಹೇಳ್ತಿದ್ದಾನೆ ಏನಂದ್ರೆ, ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವ ಆತನ ಅಂತೇಳಿ. ಹಲ್ಲೆಲೂಯಾ. ಆದ ಕಾರಣ ನಾನು ಸೂಚಿಸುವ ಹೊರತು, ಹೀಗಿದೆ 17ನೇ ಅಧ್ಯಾಯ 1ನೇ ವಚನದಲ್ಲಿ, ಗಿಲ್ದಾನಿನ ಪ್ರವಾಸಿಗಳ ತೀಶೆಯನಾದ ಎಲಿಯನ್ ಎಂಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲರ ದೇವರಾನೇ, ನಾನು ಸೂಚಿಸುವ ಹೊರತ ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ. ನಾನು ಸೂಚಿಸುವ ಹೊರತು, ಯಾಕೆ ನಾನು ಏನು ಮಾತನಾಡ್ತಿದ್ದೇನೋ ಅದು ಆಗ್ತದೆ ಅನ್ನುವಂಥ ನಂಬಿಕೆ ಆ ಎಲಿಯನಿಗಿತ್ತು. ಆದ ಕಾರಣ ಆತನು ಒಂದು ಅರಸನ ಮುಂದೆ ಹೋಗಿ ಹೇಳ್ತಿದ್ದಾನೆ, ನಾನು ಸೂಚಿಸುವ ಹೊರತು ಮಂಜು ಸಹ ಬೀಳುವುದಿಲ್ಲ, ಮಳೆ ಸಹ ಬೀಳುವುದಿಲ್ಲ. ನಮಗೆಲ್ಲರಿಗೂ ಸಹ ಗೊತ್ತುಂಟು, ಮಳೆ ಇಲ್ಲದ ಟೈಮಲ್ಲಿ ಸಹ ಮಂಜಿನ ಮೂಲಕ ಏನಂತಿದ್ರೆ ಭೂಮಿ ಆ ಮಂಜು ತೊಯಿಸಿ ಅದು ಫಲಿಸ್ತಾ ಇರುವುದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇಲ್ಲಿ ಎಲಿಯನ್ ಏನು ಹೇಳ್ತಿದ್ದಾನೆ ಅಂತಿದ್ರೆ, ನಾನು ಸೂಚಿಸುವ ಹೊರತು ಮಂಜು ಸಹ ಬೀಳುವುದಿಲ್ಲ, ಮಳೆ ಸಹ ಬೀಳುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಹಾಗಾದ್ರೆ ಆ ದಿನಮಾನ ಕಾಲ ಎಲಿಯನ್ ಹೇಳಿದಂಥ ಒಂದೇ ಒಂದು ಮಾತು, ಆ ಒಂದು ಮಾತಿನ ನೇಮಿತವಾಗಿ ದೇವರ ವಾಕ್ಯ ಹೇಳ್ತತೆ 3.5 ವರ್ಷಗಳ ಕಾಲ ಮಂಜು ಸಹ ಬೀಳಿಲ್ಲ, ಮಳೆ ಸಹ ಬೀಳಿಲ್ಲ. ಬರಗಾಲವು ಆ ದೇಶಗಳಲ್ಲಿ ಆ ದಿನಮಾನಗಳ ಕಾಲದಲ್ಲಿ ಹರಡಿ ಬಿಟ್ಟಿತ್ತು. ಆದ ಕಾರಣ 18ನೇ ಅಧ್ಯಾಯದಲ್ಲಿ ಬರುವಾಗ ನಾವು ನೋಡ್ತೇವೆ, ಎಲಿಯನ್ನು ಬೆಂಕಿಯನ್ನು ಇಳಿಸಿದ್ದನ್ನು ನೋಡ್ತೇವೆ. 21ನೇ ವಚನದಲ್ಲಿ ಎಷ್ಟು ಜನರಿದ್ದಾರೆ ಇಲ್ಲಿ? 400 ಜನ ಬಾಳನ ಪ್ರವಾದಿಗಳು, ಇನ್ನು 450 ಜನಗಳು ಎಂದು ಅಶ್ವತ್ಥ ವಿಗ್ರಹವನ್ನು ಆರಾಧನೆ ಮಾಡುವಂಥ ಪ್ರವಾದಿಗಳಿದ್ದಾರೆ. ಹಾಗಾದ್ರೆ 850 ಜನ ಪ್ರವಾದಿಗಳ ಮಧ್ಯದಲ್ಲಿ ಎಲಿಯನು ಒಬ್ಬನು ಮಾತ್ರ ಅವರು ವಿರೋಧವಾಗಿ ನಿಂತಿದ್ದಾನೆ. ಪ್ರೈಸ್ ದಿ ಲಾರ್ಡ್. 18ನೇ ಅಧ್ಯಾಯದಲ್ಲಿ ಬರುವಾಗ ಆತನ ಬೆಂಕಿಯನ್ನೇ ಬರಮಾಡಿಸಿದಂಥ ವ್ಯಕ್ತಿ. ಆತನು ಹೇಳ್ತಿದ್ದಾನೆ, ಸವಾಲು ಹಾಕ್ತಿದ್ದಾನೆ. ಏನು ಸವಾಲು ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಂದು ದೇವರನ್ನು, ಯೆಹೋವನ ದೇವರಂದ್ರೆ ಯೆಹೋವನ ಕಡೆ ತಿರುಗಿಕೊಡ್ರಿ, ಬಾಳ ದೇವರು ಅಂತ ಹೇಳಿದ್ರೆ ಬಾಳನ ದೇವರ ಕಡೆ ತಿರುಗಿಕೊಳ್ಳಿ ಅಂತ ಹೇಳುವಾಗ ಅವರ ಮನಸ್ಸು ಭಯಂಕರ ಕಲ್ಲಾಗಿತ್ತು. ವಿಶೇಷವಾಗಿ ಹೀಗಿದೆ, 21ನೇ ವಚನದಲ್ಲಿ ಓದ್ತಾ ಇದ್ದಾನೆ. 18ನೇ ಅಧ್ಯಾಯ 21ನೇ ವಚನ, ಎಲಿಯನು ಎಲ್ಲಾ ಜನರಿಗೆ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳರಾಗಿರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನೂ ಉತ್ತರ ಕೊಡಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಎಲಿಯನು ಹೇಳ್ತಾನೆ, ನೋಡಿ ನಾವು ಒಂದು ಕೆಲಸ ಮಾಡುವ. ಏನು ಕೆಲಸ ಮಾಡುವ ಅಂತ ಹೇಳಿದ್ರೆ, ಈಗ ನಾವು ಯಜ್ಞವನ್ನು ಕಟ್ಟುವ, ಬೆಂಕಿ ಮಾತ್ರ ಹೊತ್ತಿಸಬಾರ್ದು. ನನ್ನ ದೇವರಾದಂಥ ಯೆಹೋವನಿಗೆ ನಾನು ಪ್ರಾರ್ಥನೆ ಮಾಡ್ತೇವೆ, ನೀವು ಯಾವ ದೇವರನ್ನು ನೀವು ನಂಬಿದ್ರೋ ನಿಮ್ಮ ದೇವರಿಗೆ ನೀವು ಪ್ರಾರ್ಥನೆ ಮಾಡ್ರಿ. ಅಂದರೆ ನೀವು ಬಾಳನ ದೇವರಿಗೆ ನೀವು ಪ್ರಾರ್ಥನೆ ಮಾಡ್ರಿ, ಯೆಹೋವನ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನ ದೇವರು ನಿಜವಾದ ದೇವರಾದ ನನ್ನ ದೇವರ ಬೆಂಕಿಯನ್ನು ಇಳಿಸಲಿಕ್ಕೆ ಶಕ್ತನಾಗಿದ್ದಾನೆ ಅಂತೇಳಿ ಸವಾಲು ಹಾಕಿದಂಥ ವ್ಯಕ್ತಿ ಇತ್ತನು. ಎಷ್ಟು ಜನ ಅಲ್ಲಿದ್ದಾರೆ? 850 ಜನರಿದ್ದಾರೆ. 850 ಜನರ ಪ್ರವಾದಿಗಳ ಮಧ್ಯದಲ್ಲಿ ಈತನು ಒಬ್ಬನೇ ನಿಂತು ಸವಾಲು ಹಾಕ್ತಿದ್ದಾನೆ. ಆ ಸವಾಲು ಏನಾಯ್ತು ಅಂತ ಹೇಳಿದ್ರೆ, ಆ ಸವಾಲಲ್ಲಿ ಆತ ವಿನ್ ಆದ. ಆತನು ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ ಬೆಂಕಿ ಬಂದು ಯಜ್ಞವೇದವನ್ನು ದಹಿಸಿದ್ದನ್ನು ನಾವು ನೋಡಿದ್ದೇವೆ. ಇಷ್ಟೆಲ್ಲ ಧೈರ್ಯವುಳ್ಳಂಥ ವ್ಯಕ್ತಿ 19ನೇ ಅಧ್ಯಾಯದಲ್ಲಿ ಬರುವಾಗ ಒಂದು ಹೆಂಗಸು ಎಜೆಬೆಲಳು ಅವನಿಗೆ ಭಯಪಡಿಸ್ತಾ ಇದ್ದಾಳೆ. ಏನು ಭಯಪಡಿಸ್ತಾ ಇದ್ದಾಳೆ ಓದುವ? 19ನೇ ಅಧ್ಯಾಯ 1ನೇ ವಚನದಲ್ಲಿ, ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದನು. ಅವನು ಮಾಡಿದ್ದ ಬೇರೆ ಎಲ್ಲಾ ಕಾರ್ಯಗಳನ್ನು ಅಹಾಬನು ಈಜೆಬೆಲಳಿಗೆ
ತಿಳಿಸಿದಾಗ ಆಕಿ ಎಲಿಯನ ಬಳಿಗೆ ದೂತನನ್ನು ಕಳಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆದೇ ಹೋದರೆ ದೇವತೆಗಳು ನನಗೆ ಬೇಕಾದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು. ಎಲಿಯನ ಹತ್ರ ಈಜೆಬೆಲ್ ಒಂದು ಸಂಗತಿ, ಒಂದು ಸಮಾಚಾರವನ್ನು ಹೇಳಿ ಕಳಿಸ್ತಾ ಇದ್ದಾಳೆ. ನಿನ್ನೆ ಇಷ್ಟು ಪ್ರವಾದಿಗಳನ್ನು ನೀನು ಕೊಂದೆಲ್ಲ, ನಾಳೆ ಇಷ್ಟು ಹೊತ್ತಿಗೆ ನಿನ್ನ ಪ್ರಾಣವನ್ನು ಸಹ ನಾನು ತೆಗಿತೇನೆ, ತೆಗಿಯದಿದ್ದರೆ ದೇವತೆಗಳನ್ನು ಬೇಕಾದನ್ನು ಮಾಡಲಿ ಅಂತ ಹೇಳುವಾಗ, ಆ ದಿನಮಾನಗಳ ಕಾಲದಲ್ಲಿ ಆಹಾಬನ ಅರಸನಾಗಿದ್ರು. ಆಹಾಬ ಅರಸನ ಮಾತ್ರ, ಅವನೇನೂ ನಡೀತಾ ಇರಲಿ, ಎಲ್ಲ ಯಾರ್ದು ನಡೀತಾ ಇದ್ದ, ಯೆಜೆಬೆಲ್ದ ನಡೀತಾ ಇತ್ತು. ಒಂದು ಅನೇಕ ಸಭೆಗಳಲ್ಲಿ ಸಹ ಹಾಗೇನೆ, ಅನೇಕ ಕುಟುಂಬದಲ್ಲಿ ಸಹ ಹಾಗೇನೆ, ಅನೇಕ ಕಂಪನಿಯಲ್ಲಿ ಸಹ ಹಾಗೇನೆ. ಇದು ಆತ್ಮಿಕ ಒಳಗೆ ಸಹ ಇದೆ, ಅಲ್ಲೂ ಹೊರಗಿನ ಲೋಕದಲ್ಲಿ ಸಹ ಇದೆ. ಇಲ್ಲಿ ಸಹ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಸ್ರಾಯೇಲರ ಅರಸನಾದ ಆಹಾಬನ ಆಳ್ವಿಕೆ ಮಾಡ್ತಿದ್ದಾನೆ, ಆದರೆ ಎಲ್ಲ ಮ್ಯಾನೇಜ್ಮೆಂಟು ಎಲ್ಲವೂ ಯಾರ್ದು ಕೈಯಲ್ಲಿದೆ ಅಂತ, ಯೆಜೆಬೆಲ್ ಕೈಯಲ್ಲಿದೆ. ಈ ಯೆಜೆಬೆಲ್ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಅನ್ಯಾಯವಾಗಿ, ಮೋಸವಾಗಿ, ವಂಚನೆ ಮಾಡ್ತಿದ್ದಾಳೆ. ಪಾಪ ಈ ಆಹಾಬನಿಗೆ ಗೊತ್ತೇ ಆಗ್ತಾ ಇಲ್ಲ, ಆತನ ಕಣ್ಣು ಮುಚ್ಚಿ ನಂಬ್ತಾ ಇದ್ದಾನೆ. ಅವಳು ಹೇಳ್ತಿದ್ದಾಳು, ನಾನು ಪ್ರವಾದಿನಿ ಅಂತ ಹೇಳಿ ಇಡೀ ದೇಶದ ಜನರನ್ನೇ ಮೆಚ್ಚಿಸ್ಬಿಟ್ಟಿದ್ಲು. ನಾನು ಪ್ರವಾದಿನಿ, ನನ್ನನ್ನು ನಂಬ್ರಿ ಅಂತೇಳಿ, ಬಾಳ ದೇವರೇ ದೇವರು, ನಾನೇ ಪ್ರವಾದಿನಿ ಅಂತೇಳಿ ಎಲ್ಲ ಜನರು ಅವಳಿಗೆ ಭಯ ಪಡ್ತಾ ಇದ್ರು. ಒಂದು ವೇಳೆ ಅವಳನ್ನು ಯಾರಾದರೂ ನಂಬಲಿಲ್ಲ, ಅವಳು ದೇವರನ್ನು ನಂಬಲಿಲ್ಲ, ಅವಳು ಹೇಳಿದ್ದು ಏನಾದರೂ ಮಾಡಲಿಲ್ಲ ಅಂತೇಳಿ ಅವಳು ಸಾಯಿಸಿಬಿಟ್ಟಿದ್ಲು. ಇಡೀ ದೇಶಕ್ಕೆ ಗೊತ್ತಿತ್ತು ಯೆಜೆಬೆಲನಿಗೆ ಎದುರು ಹಾಕಿಕೊಂಡು ಜೀವಿಸಲಿಕ್ಕೆ ಭಾರಿ ಕಷ್ಟ ಅಂತೇಳಿ. ಈ ಮಾತು ಕೇಳುವಾಗ ಎಲಿಯನಿಗೆ ಏನಾದ, ಮುಂಚೆ ಏನು ಮಾಡಿದ್ದಾನೆ, ಒಂದೇ ಒಂದು ಮಾತು ಹೇಳಿ 3.5 ವರ್ಷ ಕಾಲ ಮಳೆ ಆಗಲಿ ಮಂಜಾಗಲಿ ಬೀಳಬಾರ್ದು ಅಂತೇಳಿ ನಿಲ್ಲಿಸಿದ್ದಾನೆ. ಅದೇ ಎಲಿಯನು ಪ್ರಾರ್ಥನೆ ಮಾಡುವಾಗ ಪುನಃ ಮಳೆ ಕರೀತಾ ಇದ್ದಾನೆ, ಮಳೆ ಬಂತು. ಎಲಿಯನ ಪ್ರಾರ್ಥಿಸುವಾಗ ಪರಲೋಕದಿಂದ ಬೆಂಕಿ ಇಳಿದದನ್ನು ನೋಡಿದ್ದೇವೆ. ಆದರೆ ದೇವ ಮಕ್ಕಳೇ, ಇಷ್ಟೆಲ್ಲ ಮಾಡಿದಂಥ ಎಲಿಯನಾದಂಥ ಪ್ರವಾದಿ ಇಲ್ಲಿ ಬರುವಾಗ 19ನೇ ಅಧ್ಯಾಯದಲ್ಲಿ ಬರುವಾಗ ಭಯ ಪಡ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಯಾವುದು ನಿಮ್ಮನ್ನು ಭಯಪಡಿಸ್ತಾ ಇದೆ ಇವತ್ತು? ಯಾವ ಶಕ್ತಿ ನೀನು ವಿರೋಧವಾಗಿ ನಿಲ್ತಾ ಇದೆ? ನೀನು ಅದನ್ನು ಹೆದರಿಸೋನಾಗಬೇಕು. ಅವಳು ಹೇಳ್ತಿದ್ದಳು, ನಾನೇನು ಪ್ರಾಣವನ್ನು ತೆಗಿತೇನೆ ಅಂತೇಳಿ. ದೇವ ಮಕ್ಕಳೇ, ಎಲಿಯನ ಪ್ರಾಣವನ್ನು ತೆಗಿಲಿಕ್ಕೆ ದೇವರು ಬಿಟ್ರ? ಇಲ್ಲ. ಆದರೆ ಎಲಿಯನ್ ಏನು ಕೇಳ್ತಿದ್ದಾನೆ, ಆ ಹೆಂಗಸಿಗೆ ಭಯಪಟ್ಟು ಅವನು ಓಡ್ತಾ ಇದ್ದಾನೆ. ಅವನಿಗೆ ಎಷ್ಟೋ ಸೇವೆ ಇತ್ತು, ಎಷ್ಟೋ ಅವನಿಗೆ ಅನೇಕ ಜನಾಂಗಗಳನ್ನು ಏನೊಂದು ಕತ್ತಲ ಲೋಕದಿಂದ, ಆ ಸಂಪ್ರದಾಯದಿಂದ, ಹಲಲುಯ, ಆ ದುಷ್ಟನ ಕೈಗಳಿಂದ ಹೊರಗೆ ತೆಗಿಲಿಕ್ಕಿತ್ತು. ಆದರೆ ಎಲಿಯನು ಎಲ್ಲವನ್ನು ಕಳೆದುಕೊಳ್ಳಿಕ್ಕೆ ನೋಡ್ತಿದ್ದಾನೆ. ಏನು ಹೇಳ್ತಿದ್ದಾನೆ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗಿದೇವ್ರೆ ಅಂತ ಹೇಳ್ತಾನೆ. ಯಾಕೆ? ಒಂದು ಹೆಂಗಸಿಗೆ ಭಯಪಟ್ಟು. ಯಾವುದು ನೀನು ಭಯಪಡಿಸ್ತಾ ಇದೆ? ಎಲಿಯನು ಅದನ್ನು ಕಿವಿ ಕೊಡಬಾರ್ದಿತ್ತು. ಯಾಕೆ? ಪರಲೋಕದಿಂದ ಬೆಂಕಿಯನ್ನು ಇಳಿಸಿದಂಥ ನನ್ನ ದೇವರು, ಒಂದೇ ಒಂದು ಮಾತಿನ ಮೂಲಕ ಏನನ್ನು 3.5 ವರ್ಷ ಬರಗಾಲವನ್ನು ತಂದಂಥ ನನ್ನ ದೇವರು, ಮತ್ತೆ ತಿರುಗಿ ನಾನು ಪ್ರಾರ್ಥಿಸುವಾಗ ಅದೇ ಬರಗಾಲ ಕಾಲದಲ್ಲಿ ದೇವರ ಮಳೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ನಂಬಿಕೆ ಇಟ್ಟಂಥ ಎಲಿಯನ ಜೀವಿತಗಳು ಏನಾಯಿತು ದೇವಜನರೇ? ಯಾಕೆ ಇವತ್ತು ನಮಗೆ ಯಾವುದೋ ಒಂದು ಸಂಗತಿಗಳು ಬರುವಾಗ ನಾವು ಭಯ ಪಡ್ತಾ ಇದ್ದೇವೆ? ದೇವರ ಮೇಲೆ ನಂಬಿಕೆ ಇಲ್ಲದ ಕಾರಣ ಅಲ್ವಾ? ಇವತ್ತು ಎಲಿಯನು ಭಯ ಪಡ್ತಾ ಇದ್ದಾನೆ. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಅವನು ಒಂದು ವಿಷಯನ ಹೇಳ್ತಾ ಇದ್ದಾನೆ. ಆ 4ನೇ ವಚನದಲ್ಲಿ, ತರುವಾಯ ತಾನೊಬ್ಬನೇ ಅರಣ್ಯದ ಒಳಗೆ ಒಂದು ದಿವಸ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಯ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು ಯೆಹೋವನಿಗೆ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದೆ. ದೇವ್ರ ವಾಕ್ಯ ಹೇಳ್ತದೆ, ಅವನು ಎಲಿಯನಿಗೆ ತುಂಬ ಬೇಜಾರಾಗ್ತದೆ. ಅವಳು ಭಯಪಡಿಸ್ತಾ ಇದ್ದಾಳೆ, ಅವಳೊಂದು ರಾಣಿಯಾಗಿದ್ದಾಳೆ, ಅವಳ ಹತ್ರ ಒಂದು ಅಧಿಕಾರ ಇದೆ, ಅವ್ರ ಹತ್ರ ಜನರಿದ್ದಾರೆ. ದೇವರೇ, ನಾ ಹೇಗೆ ಅವಳು ಎದುರು ಹಾಕಿಕೊಂಡು ನಾ ಜೀವಿಸಲಿಕ್ಕಾಗ್ತದೆ ಅಂತೇಳಿ. ಪ್ರೀತಿಯುಳ್ಳ ದೇವ ಮಕ್ಕಳ ದೇವ ಜನರೇ, ನಿನ್ನನ್ನು ಇವತ್ತು ಯಾವುದು ಎದುರಿಸ್ತಾ ಇದೆ? ಯಾವ ಶಕ್ತಿ ಎದುರಿಸ್ತಾ ಇದೆ ನಿನ್ನನ್ನು? ಯಾವ ಜನರು ನಿನ್ನ ಎದುರಿಸ್ತಾ ಇದ್ದಾರೆ? ನಿನ್ನ ಒಳಗೆ ಇರುವಾತನು ಯಾರಾಗಿದ್ದಾನೆ? ಲೋಕದಕ್ಕಿಂತಲೂ ದೇವರ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಇರುವವನಿಗಿಂತಲೂ ನಿನ್ನಲ್ಲಿ ಇರುವಾತನು ಯಾರಾಗಿದ್ದಾನೆ? ಆತನು ಹೆಚ್ಚಿನವನಾಗಿದ್ದಾನೆ. ಹಾಗಾದರೆ ನೀನು ಯಾಕೆ ಭಯ ಪಡ್ತಾ ಇದೀಯಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಭಯಪಡಬೇಡ. ಇವತ್ತು ಅನೇಕ ಜನಗಳು ನಿನಗೆ ವಿರೋಧವಾಗಿರ್ಬೋದು, ಅನೇಕ ಶಕ್ತಿಗಳು ನಿನಗೆ ವಿರೋಧವಾಗಿರ್ಬೋದು.
ಅನೇಕ ಅಧಿಕಾರಿಗಳು ನಿನಗೆ ವಿರೋಧವಾಗಿರ್ಬೋದು, ಅನೇಕ ದೊಡ್ಡ ಶ್ರೀಮಂತರು ನಿನಗೆ ವಿರೋಧವಾಗಿರ್ಬೋದು. ಭಯ ಪಡಬೇಡ, ನಿನ್ನ ಒಳಗಿರುವ ಆತನ ಲೋಕದಲ್ಲಿ ಇರೋವನಕ್ಕಿಂತಲೂ ಹೆಚ್ಚಿನವನಾಗಿದ್ದಾನೆ. ಅಪೊಸ್ತಲ ಪೌಲನು ಹೇಳ್ತಾನೆ, ಎಷ್ಟೇ ಕಷ್ಟಗಳು ಬಂದ್ರು, ಸಂಕಷ್ಟಗಳು ಬಂದು, ವೇದನೆಗಳು ಬಂದ್ರು, ಆ ಪತ್ರಿಕೆ ಬರೆಯುವಾಗ, ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ ಬರುವಾಗ ಆತನು ಹೇಳ್ತಾನೆ, ನನ್ನನ್ನು ಬಲಪಡಿಸು, ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆ ಏನು ಅಪೊಸ್ತಲ ಪೌಲನಿ ಮಾತನ್ನು ಹೇಳ್ತಿದ್ದಾನೆ? ಕಷ್ಟವೋ ಸಂಕಷ್ಟವೋ ವೇದನೆಯೋ ಏನೇ ಇದ್ರು ಏನೇ ಇಲ್ಲದಿದ್ರು ಸಹ, ಹಲ್ಲೆಲೂಯಾ, ಹೊಟ್ಟೆಗೂಟ ಇದ್ರೂ ಸಹ ಇಲ್ಲದಿದ್ರು ಸಹ, ಇದೆಲ್ಲ ವಿಷಯಗಳಲ್ಲಿ ನನಗೆಲ್ಲ ಚೆನ್ನಾಗಿ ಗೊತ್ತುಂಟು. ಏನು ಗೊತ್ತುಂಟು ಅಂತ ಹೇಳಿದರೆ, ನನ್ನನ್ನು ಬಲಪಡಿಸು, ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಅಂತೇಳಿ ಆತನ ಭರವಸೆ ದೇವರ ಮೇಲಿತ್ತು. ಆತನ ಯಾವಾಗಲೂ ಆತನ ಯೇಸುವನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾದಂಥ ನಾವು, ಸತ್ಯವನ್ನು ನಂಬಿದಂಥವ್ರು ನಾವು, ಸತ್ಯವಾಗಿ ಜೀವಿಸುವವರು ನಾವು ಯಾಕೆ ಭಯ ಪಡ್ತಾ ಇದ್ದೇವೆ? ಕಷ್ಟಗಳು ಬರುವಾಗ, ಸಂಕಷ್ಟಗಳು ಬರುವಾಗ, ವೇದನೆಗಳು ಬರುವಾಗ, ಹಲ್ಲೆಲೂಯಾ, ಇವತ್ತು ಕಷ್ಟ ಯಾರಿಗೆಲ್ಲ ಹೇಳಿ? ಇಷ್ಟೆಲ್ಲ ಅದ್ಭುತ ಮಾಡಿದಂಥ ಎಲಿಯನು ಇಲ್ಲಿ ಬಂದು ಮರಣವನ್ನು ಅಪೇಕ್ಷೆ ಮಾಡ್ತಿದ್ದಾನೆ. ಆದರೆ ಯಾರಿಗೆ ಭಯಪಟ್ಟು? ಒಂದು ಹೆಂಗಸಿಗೆ ಭಯಪಟ್ಟು. ಯಾವ ಹೆಂಗಸು? ಅಧಿಕಾರವುಳ್ಳ ಹೆಂಗಸು. ಅಧಿಕಾರಿ ಅವಳು. ಅವ್ರು ಹೇಳ್ದಂಗೆ ಎಲ್ಲವೂ ನಡೀತದೆ. ನನ್ನ ದೇವರ ಮುಂದೆ ಏನು ನಡೆಯುವುದಿಲ್ಲ. ಯಾವ ಅಧಿಕಾರಿ ಆಗಲಿ, ಯಾವ ಶಕ್ತಿ ಆಗಲಿ, ಹಲ್ಲೆಲೂಯಾ, ದೇವರ ಮುಂದೆ ಯಾವ ಶಕ್ತಿ, ಯಾವ ಅಧಿಕಾರ ನಿಲ್ಲಲಾರದು. ಪ್ರೈಸ್ ದಿ ಲಾರ್ಡ್. ಒಂದು ದಿನ ಇಸ್ರಾಯೇಲರಿಗೆ ಮತ್ತು ಫಿಲಿಸ್ಟರಿಗೆ ಯುದ್ಧ ನಡೆಯುವಂಥ ಟೈಮಲ್ಲಿ 40 ದಿನಗಳ ಕಾಲ ಇಸ್ರಾಯೇಲರಿಗೆ ಫಿಲಿಸ್ಟರಿಗೆ ಯುದ್ಧ ನಡೆಯಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಸ್ರಾಯೇಲರಿಗೆ ಧೈರ್ಯನೇ ಇಲ್ಲ. ಯಾಕೆ ಧೈರ್ಯ ಇಲ್ಲ ಅಂತೇಳಿ, ಇಸ್ರಾಯೇಲರ ಮಧ್ಯದಲ್ಲಿ ಯಾರಿದು? ದೇವರ ಸೈನ್ಯ ಇದು. ದೇವರು ಇವ್ರ ಮಧ್ಯದಲ್ಲಿ ಇರ್ತಿದ್ರು. ಹಿಂದೆ ಕಾಲಗಳನ್ನ ನೋಡಬೇಕಾದ್ರೆ ದೇವರ ವಾಕ್ಯ, ದೇವರ ಕೆಂಪು ಸಮುದ್ರ ಇಬ್ಬಾಗ ಮಾಡಿದ್ರು, ಯೋಧನ ಹೊಳೆ 2 ಭಾಗ ಮಾಡಿದ್ರು, ಬಂಡೆಯನ್ನು ಹೊಡೆದು ದೇವರು ನೀರನ್ನು ಕೊಟ್ಟರು. ನಾನು ಅಹಂಕಾರ, ನನ್ನಿಂದ ನಿಮ್ಮನ್ನು ಯಾರು ಕಿತ್ಕೊಳ್ಳಿಕ್ಕಾಗೋದಿಲ್ಲ, ನನ್ನ ದೇಶದಿಂದ ನಿಮಗೆ ಒಂದು ಹೆಜ್ಜೆ ಸಹ ನಿಮ್ಮ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ, ನನ್ನ ಬೋಲ್ಡರಿಂದ ನಿಮಗೆ ದಾಟ್ಲಿಕ್ಕಾಗೋದಿಲ್ಲ ಅಂತೇಳಿ ಗೆರೆ ಹಾಕಿ ನಿಲ್ಲಿಸಿದಂಥ ಅನೇಕ ಅಹಂಕಾರದಿಂದ, ಬಲದಿಂದಲೂ ಸೊಕ್ಕಲಿಂದ ಮೆರಿತಾ ಇರುವಂಥ ಆ ಫರೋನ ಕೈಯಿಂದನೇ ದೇವರು ಏನು ಮಾಡಿದ್ರು ಅಂತ ಹೇಳಿದರೆ, 430 ವರ್ಷಗಳ ಕಾಲ ಅವರಲ್ಲಿ ಬಚ್ಚಿಟ್ಟಂತ ಅಥವಾ ಹಿಡಿದಿಟ್ಟುಕೊಂಡಂತ ಆ ಫರೋನ ಕೈಯಿಂದ ದೇವರ ಜನರನ್ನು ಬಿಡಿಸ್ಕೊಂಡು ಬಂದರು. ಇಷ್ಟೆಲ್ಲ ಅದ್ಭುತ ಮಾಡಿದಂಥ ದೇವರ ಸೈನ್ಯವಾದಂಥ ಇಸ್ರಾಯೇಲರು ಯಾವುದಕ್ಕಾಗಿ ಭಯ ಪಡ್ತಾ ಇದ್ದಾರೆ ಅಂತ ಹೇಳಿದರೆ, ಆ ಫಿಲಿಸ್ಟರ್ ಸೈನ್ಯದಿಂದ ಒಬ್ಬ ಹೊರಗೆ ಬರ್ತಾ ಇದ್ದಾನೆ. ಆತನು ಭಯಂಕರ ಬಲಿಷ್ಠನಾಗಿದ್ದಾನೆ. ಆ ಜೀವ ನೋಡಿ ಇವರು ಭಯ ಪಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನು ಗೋಲಿಯಾತನು ಹೇಳ್ತಾ ಇದ್ದ, ನಿಮ್ಮಲ್ಲಿ ಒಬ್ಬರಾದ್ರೂ ಬಂದು ನನ್ನ ಹಾಗೆ ಸ್ವಲ್ಪ ಮುಟ್ಟಿ ನೋಡ್ರಿ ಅಂತೇಳಿ. ಆ ಭಯ ಇವ್ರನ್ನ ಕಾಡ್ತಾ ಇತ್ತು. ಅವನನ್ನು ಮುಟ್ಲಿಕ್ಕೆ ಯಾರಿಂದಲ್ಲ. ಯಾಕೆ? ಆತನ ಬಲಿಷ್ಠನು. ಪ್ರೀತಿಯುಳ್ಳ ದೇವ ಜನರೇ, ದೇವ ಮಕ್ಕಳೇ, ಎಂಥ ಬಲಿಷ್ಠನಾದರೂ ಸಹ ಆತನು ನನ್ನ ದೇವರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಎಂಥ ಬಲವಾದ ಶಕ್ತಿ ಆದರೂ ಸಹ, ಅವ್ರು ದೊಡ್ಡ ಅಧಿಕಾರಿಯಾಗಿರ್ಬೋದು. ದೇವರ ವಾಕ್ಯ ಹೇಳ್ತದೆ, ರಾಜನ ಸಂಕಲ್ಪವು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರು ಯಾಚೆ ಮನಸ್ಸು ಬಂದಂಗೆ ತಿರುಗಿಸಬಲ್ಲ ದೇವರು. ಪ್ರೈಸ್ ದಿ ಲಾರ್ಡ್. ದಾನಿಯೇಲ ಬರೆದ ಪುಸ್ತಕದಲ್ಲಿ ನೋಡ್ತೇವೆ, ನೆಬೂಕದ್ನೆಚ್ಚರ್ ದೊಡ್ಡ ಅಧಿಕಾರಿ ಆತನನ್ನೇ ಹಲ್ಲೆಲೂಯಾ, ಏನು ಈ ಹಸುಗಳಂತೆ ಪಶುಗಳಂತೆ ಹುಲ್ಲು ತಿನ್ನು ಹಾಗೆ ಮಾಡಿದಂಥ ನನ್ನ ದೇವರು. ಅದಕ್ಕೆ ದೇವರ ವಾಕ್ಯ ಹೇಳ್ತತೆ, 1 ಸಾಮುವೇಲ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ ಹಣ್ಣಳು ಪ್ರವಾದನೆ ಮೂಲಕವಾಗಿ ಕೆಲವು ಮಾತುಗಳನ್ನು ಹೇಳ್ತಾರೆ. ದೇವರೇ, ಯಾರನ್ಸ ನೀ ಮೇಲೆ ಕೆತ್ತಿ, ಯಾರನ್ಸ ಕೆಳಗೆ ತೆಗೆದುಕೊಂಡು ಬರ್ತೀವಿ. ದೇವರೇ, ನೀ ಕೆಳಗೆ ದಬ್ಬುವಾತ ನೀನೇ, ಕೆಳಗೆ ಬಿದ್ದಂಥವರ ಮೇಲಕ್ಕೆ ಎತ್ತುವಾತ ನೀನೇ ಸ್ವಾಮಿ. ಸಿರಿತನ ಬಡಿತನ ಕೊಡುವಾತ ನೀನೇ. ದೀನರನ್ನು ಧೂಳಿನಿಂದ ಎಬ್ಬಿಸಿ ಉನ್ನತ ಸ್ಥಾನದಲ್ಲೇ ನಿಲ್ಲಿಸುವಂಥ ದೇವರು ನೀನು ಸ್ವಾಮಿ ಅಂತೇಳಿ ಹಣ್ಣಳು ಹೇಳ್ತಾ ಇದ್ದಾಳೆ. ಹಾಗಾದರೆ ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತಿ ಉಂಟು. ಯಾವಾಗಾದರೂ ಯಾರನ್ನಾದರೂ ಮೇಲೆ ಇಡಲಿಕ್ಕೆ ಗೊತ್ತಿದೆ, ಯಾರನ್ನಾದರೂ ಕೆಳಗೆ ಇಡಲಿಕ್ಕೆ ದೇವರು ಗೊತ್ತುಂಟು. ಆದ ಕಾರಣ ದೇವಜನರ, ದೇವ ಮಕ್ಕಳೇ, ಭಯಪಡಬೇಡ್ರಿ. ಈ ಭಯವನ್ನು ತಂದಾಕುವಂಥ ಆ ಶಕ್ತಿಯನ್ನು ಓಡಿಸ್ರಿ. ದೇವರಿಗೆ ಒಳಗಾಗ್ರಿ. ವಾಕ್ಯವನ್ನು ಮಾತನಾಡ್ರಿ. ದೇವರು ನಿನಗೆ ವಾಕ್ಯ ಕೊಟ್ಟಿದ್ದಾನೆ. ದೇವ್ರ ವಾಕ್ಯದ ನಿನ್ನ ಬಾಯಲ್ಲಿ ದೇವರು ಜೀವವನ್ನು ಇಟ್ಟಿದ್ದಾನೆ. ಅದನ್ನು ನೀನು ಮಾತನಾಡಬೇಕು. ಎಲಿಯನು ತನ್ನ ಪ್ರಾಣಕ್ಕಾಗಿ ಪ್ರಾಣವನ್ನು, ಅಯ್ಯೋ ದೇವರೇ, ನಂಗೆ ಸಾಕಾಯ್ತು ದೇವರೇ, ನಾನು ತೆಗೆದು ಬಿಡು ಅಂತೇಳಿ ಎಷ್ಟೋ ಸೇವೆ ಇತ್ತು ಎಲಿಯನ ಮುಂದೆ.
ಅದೆಲ್ಲವನ್ನು ಬಿಟ್ಟು ಒಂದು ಹೆಂಗಸನಿಗೆ ಮಾತಿಗೆ ಭಯ ಪಡ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಿನ್ನ ದರ್ಶನವನ್ನು ತಪ್ಪಿಸಲಿಕ್ಕೆ ಅನೇಕ ಮಾತುಗಳು ಬರ್ತವೆ. ನಿನ್ನ ಉದ್ದೇಶಗಳಿಂದ ನಿನ್ನ ತಪ್ಪಿಸಲಿಕ್ಕೆ, ನಿನ್ನ ಆಲೋಚನೆಗಳಿಂದ ನಿನ್ನ ತಪ್ಪಿಸಲಿಕ್ಕೆ ಅನೇಕ ಮಾತುಗಳು ಬರ್ತವೆ. ಎಕ್ಸಾಂಪಲ್ ಆಗಿ ನಾನು ನಿಮಗೆ ಹೇಳಬೇಕಾದ್ರೆ, ನಿಂಗೆ ಆ ತಾಳ್ಮೆ ಇರಬೇಕು. ಇವತ್ತಿಲ್ಲ ನಾಳೆ ನನ್ನ ದೇವರು ನನ್ನ ಜೀವಿತವನ್ನು ಬದಲಾಯಿಸ್ತಾನೆ. ಇವತ್ತಿಲ್ಲ ನಾಳೆ ನನ್ನ ದೇವರು, ಇವತ್ತಿಲ್ಲ ನನ್ನ ಸ್ಥಿತಿ ಬದಲಾಗ್ತದೆ, ಇವತ್ತಿರುವಂಥ ಪರಿಸ್ಥಿತಿ ನನ್ನ ಬದಲಾಗ್ತದೆ ಅಂತೇಳಿ ದೇವರ ವಾಕ್ಯ ಹೇಳ್ತತೆ. ದಾವೀದನು ಸೌಲನಿಗೆ ಭಯಪಟ್ಟು ಓಡ್ಲಿಕ್ಕೆ ಆರಂಭ ಮಾಡಿದ. ಯೋನಾತನ ಮುಂದೆ ಆತನ ಹೇಳ್ತಿದ್ದಾನೆ, ಯೋನಾತನೇ, ಮರಣಕ್ಕೂ ನನಗೂ ಒಂದು ಗೇನುದ್ದ ಮಾತ್ರ ಇದೆ, ಇಷ್ಟು ಇಲ್ಲೇ ನನ್ನ ಮರಣ ಇದೆ ಅಂತ ಹೇಳಿ ಭಯಪಟ್ಟು ಓಡ್ಲಿಕ್ಕೆ ಆರಂಭ ಮಾಡಿದ. ಅಯ್ಯೋ, ನನ್ನ ಜೀವಿತ ಮುಗೀತು. ಸೌಲನ್ಸ ಹೇಳಿದೆ, ದಾವೀದನೇ, ನನಗೆ ವಿರೋಧವಾಗಿ ನೀನು ನಿಂತಿದೆಯಲ್ಲ, ನನ್ನ ಕೈ ನಿನ್ನ ಮೇಲೆ ಎತ್ತಿದ್ದೇನೆ, ನೀನು ಬದುಕಲಿಕ್ಕೆ ಚಾನ್ಸೇ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ದಾವೀದನು ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಓಡ್ತಾ ಇದ್ದಾನೆ, ಬೆಟ್ಟ ಗಿಟ್ಟ ಎಲ್ಲವನ್ನು ಹಿಡ್ಕೊಂಡು ಓಡ್ತಾ ಇದ್ದಾನೆ. ಇನ್ನೇನು ಹೋಯ್ತು ದೇವರೇ ನನ್ನ ಜೀವಿತ ಅನ್ನುವಾಗ ದೇವರು ರಕ್ಷಿಸ್ತಾ ಇದ್ರು. ಹೋಯ್ತು ದೇವರೇ ನನ್ನ ಜೀವಿತ ಅನ್ನುವಾಗ ದೇವರು ರಕ್ಷಿಸ್ತಾ ಇದ್ರು. ದಾವೀದನ ಸ್ವಲ್ಪ ಟಚ್ ಸಹ ಮಾಡಲಿಕ್ಕೆ ದೇವರು ಬಿಡಲಿಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳ್ತತೆ, ನನ್ನ ತಲೆಯಲ್ಲಿರುವಂಥ ಒಂದು ಕೂದಲು ಸಹ ಕೆಳಗೆ ಬೀಳಲಿಕ್ಕೆ ನನ್ನ ದೇವರು ಬಿಡುವುದಿಲ್ಲ. ದಾವೀದನ 40 ವರ್ಷಗಳ ಕಾಲ ಆರಾಮ ಆಳಿಕೆ ಮಾಡಿದ. ಹಲ್ಲೆಲೂಯಾ. ಯಾವುದು ಚಿಂತೆ ಇರಲಿಲ್ಲ ಅವನಿಗೆ. ನಿನ್ನ ದೇವರು ಯಾರ ನೀನು ತಿಳಿದುಕೋ, ಭಯಪಡಬೇಡ. ಏನೇ ಚಿಂತೆವಾದರೂ ಭಯಪಡಬೇಡ. ಯಾವುದೇ ನೀನು ವಿರೋಧವಾಗಿ ಬಂದರೂ ಸಹ ಭಯಪಡಬೇಡ. ನಿಮಗೆ ಗೊತ್ತುಂಟ, ಅರಣ್ಯಕಾಂಡ ಬರೆದ ಪುಸ್ತಕದಲ್ಲಿ 13ನೇ ಅಧ್ಯಾಯ 14ನೇ ಅಧ್ಯಾಯವನ್ನು ನೋಡುವಾಗ ಮೋಶೆ 12 ಜನರನ್ನು ಗೂಢಾಚಾರನ ಕಳಿಸ್ತಾನೆ. ಹಾಲು ಜೇನು ಹರಿಯುವಂಥ ದೇಶವನ್ನು ನೋಡ್ಕೊಂಬನ್ರಿ ಅಂತೇಳಿ. ಅಲ್ಲಿಂದ ಜನರು ಬರ್ತಾರೆ. ಹಲ್ಲೆಲೂಯಾ. ಆದರೆ ಅವ್ರು ಏನೇನು ಹೇಳ್ತಾರೆ? 2 ಜನ ಪಾಸಿಟಿವ್ ಮಾತಾಡ್ತಾರೆ, 10 ಜನ ನೆಗೆಟಿವ್ ಮಾತಾಡ್ತಾರೆ. ಈ 10 ಜನ ನೆಗೆಟಿವ್ ಮಾತಾಡ ನೋಡಿ ಲಕ್ಷಗಟ್ಟಲೆ ಜನರು ಅವತ್ತು ಅಲ್ಲಿ ಆ ದಿನಮಾನಗಳ ಕಾಲದಲ್ಲಿ ಅವರು ದೇವರು ಅವ್ರ ಜೀವಿತದಲ್ಲಿ ಮಾಡಿರುವಂಥ ವಾಗ್ದಾನ, ಅವ್ರು ಇಟ್ಟಂಥ ದರ್ಶನ, ಅವ್ರು ಕಂಡಂಥ ಕನಸು ಯಾವುದು ಸಹ ನೆರವೇರಿಸಲಿಕ್ಕೆ ಆಗಲಿಲ್ಲ. ಕಾರಣ ಏನು? ಆ 10 ಜನರು ಅವ್ರನ್ನು ಭಯಪಡಿಸಿಬಿಡ್ತಾರೆ. ಭಯಪಡಬೇಡ, ನಿನಗೋಸ್ಕರ ಅತ್ಯಧಿಕವಾದ ದೇವರ ಆಶೀರ್ವಾದ ಇಟ್ಟಿದ್ದಾನೆ. ಇವತ್ತಿರುವ ಪರಿಸ್ಥಿತಿ ನಾಳೆ ಇರುವುದಿಲ್ಲ ದೇವ ಜನರೇ. ದೇವರು ನಿನಗೋಸ್ಕರ ಅದ್ಭುತ ಮಾಡಲಿಕ್ಕಿದ್ದಾರೆ. ಅದೇ ದೇವ್ರ ವಾಕ್ಯ ಹೇಳ್ತತೆ. ಇಸ್ರಾಯೇಲ್ ಜನರು, ಅಯ್ಯೋ ದೇವರೇ, 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅಯ್ಯೋ ನಾವು ಇಲ್ಲೇ ಸತ್ತಿದ್ರೆ ಒಳ್ಳೇದಿತ್ತು ಅಂತೇಳಿ. ದೇವ್ರು ಹೇಳಿದ್ರು, ಮೋಸೆ ಅವ್ರು ನನಗೆ ಕೇಳುವಂಗೆ ಮಾತನಾಡಿದ್ದಾರೆ. ಮೋಸೆ ಅವ್ರು ಏನು ಹೇಳ್ತಾರೆ, ನನ್ನ ಜೀವದ ಆನೆ, ಅವ್ರು ಏನು ಹೇಳಿದ್ದಾರೆ ನಾನು ಹಾಗೇ ಮಾಡ್ತೇನೆ ಅಂಥೇಳಿ ಅಲ್ಲೇ ಅವರು ಜೀವನ ಕಳ್ಕೊಂಡ್ಬಿಟ್ರು. ಎಷ್ಟೋ ವರ್ಷದಿಂದ ಅವ್ರು ಏನು ಮಾಡ್ತಾಯಿದ್ರು? ಆ ವಾಗ್ದಾನಕ್ಕಾಗಿ ಕಾಯ್ತಾ ಇದ್ರು. 40 ವರ್ಷಗಳ ಮೇಲೆ ಪಟ್ಟಂಥ ಜನರು, ಹಲ್ಲೆಲೂಯಾ, ಕಾಯ್ತಾ ಇದ್ರು. ದೇವರು ಹೇಳಿದ್ರು, 20 ವರ್ಷ ಮೇಲೆ ಇದ್ದಂಥವ್ರು ನಾನು ಯಾರನ್ನು ಸಕೊಂಡು ಹೋಗೋದಿಲ್ಲ ಅಂತೇಳಿ. ಅವ್ರ ಮಕ್ಕಳು ಹೋಗ್ತಾರೆ, ದೊಡ್ಡವರು ಹೋಗೋದಿಲ್ಲ. ಕಾರಣ ಏನು? ಅವರು ಒಂದು ಕೇಳಿಕೊಂಡಿದ್ದಾರೆ ನನ್ನ ಹತ್ರ, ನಾವಿಲ್ಲೇ ಸತ್ತಿದ್ರೆ ಒಳ್ಳೇದತ್ತಲ್ಲ ದೇವರೇ ಅಂತೇಳಿ. ಯಾಕೆ? ಆ 10 ಜನರು ಲಕ್ಷಗಟ್ಟಲೆ ಜನರನ್ನು ಆಶೀರ್ವಾದಕ್ಕೆ ಅಡ್ಡಿಯಾಗಿಬಿಟ್ರು. ಇವತ್ತು ನಿನ್ನ ಆಶೀರ್ವಾದಕ್ಕೆ ಏನು ಅಡ್ಡಿಯಾಗಿದೆ? ಭಯಪಡಬೇಡ. ದೇವರ ಮೇಲೆ ನಂಬಿಕೆ ಇಡು. ದೇವರ ಮೇಲೆ ನಂಬಿಕೆ, ನಿನ್ನ ಓಟ ನೇರವಾಗಿ ದೇವರ ಮೇಲೆ ದೃಷ್ಟಿಸು. ನೀನು ಸತ್ಯವೇದ ಅನುಸಾರವಾಗಿ ನೀವು ಜೀವಿಸುವುದಾದರೆ, ಸತ್ಯವೇದ ಅನುಸಾರವಾಗಿ ನಡೆಯುವುದಾದರೆ, ಆ ಪಟ್ಟಣದಲ್ಲಿ ಅವರು ಎಷ್ಟು ದೊಡ್ಡ ವ್ಯಕ್ತಿ ಇರ್ಬೋದು, ಎಷ್ಟು ದೊಡ್ಡ ಸೈನ್ಯವುಳ್ಳವರಾಗಿರ್ಬೋದು, ಎಷ್ಟು ಬಲಿಷ್ಠರಾಗಿರ್ಬೋದು, ಎಷ್ಟು ಅಧಿಕಾರ ಹೊಂದುವವನಾಗಿರ್ಬೋದು, ಅವನ ಪೋಸ್ಟ್ ಏನೇ ಇರ್ಬೋದು, ಅವನ ಪೊಸಿಷನ್ ಏನೇ ಇರ್ಬೋದು, ಆದರೆ ನಿನ್ನ ಮುಂದೆ ಆತ ನಿಲ್ಲಿಕ್ಕಾಗೋದಿಲ್ಲ. ಹಲ್ಲೆಲೂಯಾ. ದೇವಜನರೇ, ಮೊರ್ದೆಕೈ ಪ್ರಾರ್ಥನೆ ಮಾಡೋನ ಮುಂದೆ ಹಲ್ಲೆಲೂಯಾ ನಿಲ್ಲಿಕ್ಕೆ ಯಾರೂ ಆಗಲಿಲ್ಲ. ದೇವಜನರೇ, ನಾವು ಪ್ರಾರ್ಥಿಸುವ, ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ನಮ್ಮನ್ನು ನಡೆಸ್ತಾರೆ. ದೇವರಿಗೆ ಒಳಗಾಗಿರಿ, ಸೈತಾನನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗ್ಬೇಕಾ? ದೇವರಿಗೆ ಒಳಗಾಗಿರಿ. ಪ್ರಾರ್ಥಿಸುವ. ಜಸ್ಟ್ ಪ್ರೇಯರ್. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಈ ವಾಕ್ಯ ಕೇಳ್ತಾ ಇರುವಂಥ ಎಲ್ಲ ನಿಮ್ಮ ದೇವ ಮಕ್ಕಳ ಜೀವಿತದಲ್ಲಿ ಒಂದು ಬದಲಾವಣೆ ಬರಲಿ, ಒಂದು ಬಿಡುಗಡೆ ಉಂಟಾಗಲಿ. ಯಾವುದನ್ನು ಇವರನ್ನು ಭಯಪಡಿಸ್ತಾ ಇದೆ, ಆ ಭಯದಿಂದ ಹೊರಗೆ ತೆಗೆದುಕೊಂಡು ಬಾ ಸ್ವಾಮಿ. ದೇವರೇ, ನಾವು ಇದನ್ನೇ ಕರ್ತನೆ, ನೀವು ಜೀವಿಸುವಂಥ ದೇವರಾಗಿದ್ದೀರಿ. ಯುಗದ ಸಮಾಪ್ತಿಯೊಳಗೆ ನಾನು ನಿಮ್ಮ ಜೊತೆಯಲ್ಲಿದ್ದಂತೆ ಹೇಳಿದಂಥ ದೇವರಾಗಿದ್ದೀರಿ ಸ್ವಾಮಿ. ನಿನ್ನ ಮಕ್ಕಳ ಸಂಗಡ ಇದ್ದು ಕಷ್ಟ, ಸಂಕಷ್ಟ, ವೇದನೆಗಳದ್ದು ಎಲ್ಲದರಿಂದ ಬಿಡಿಸು ದೇವರೇ. ನಿನ್ನ ಮಕ್ಕಳನ್ನು ಆಶೀರ್ವದಿಸು ದೇವರೇ.
ಆಶೀರ್ವಾದ ಮಾರ್ಗದಲ್ಲಿ ನಡೆಸಿರಿ. ಏನನ್ನು ವಾಗ್ದಾನ ಮಾಡಿದ್ರಿ, ಯಾವ ದರ್ಶನದಲ್ಲಿ ಇವರು ಹೋಗ್ತಾ ಇದ್ದಾರೋ ಆ ದರ್ಶನದಲ್ಲಿ ಮುಂದೆ ಹೋಗುವಂತೆ ನೀವು ಸಹಾಯ ಮಾಡಿರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ಇವ್ರ ಕುಟುಂಬಗಳ ಆಶೀರ್ವದಿಸಲ್ಪಡಲಿ. ಈ ವಾಕ್ಯ ಇವರೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿರಲಿ. 30, 60, 100 ಫಲಿಸಲಿ ನಾವು ಪ್ರಾರ್ಥಿಸ್ತಾ ದೇವರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೋತ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.